ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಮತ್ತೊಮ್ಮೆ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಈ ಹಿಂದೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿ ಏನೇನು ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೆದವು ಅನ್ನೋದು ತಮಗೆ ಗೊತ್ತಿದೆ. ಈಗ ಮತ್ತೆ ಹಿನ್ನಡೆಯಾಗಿದೆ ಕರ್ನಾಟಕಕ್ಕೆ. ಸಿಡಬ್ಲ್ಯೂಆರ್ಸಿ ನಿರ್ಧಾರ ಬಿಗ್ ಶಾಕಿಂಗ್. ಒಟ್ಟು 15ರಿಂದ 16 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸನ್ನ ಮಾಡಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಪ್ರತಿನಿತ್ಯ 1.3 ಟಿಎಂಸಿ ನೀರು ಹರಿಸಲು ಸೂಚನೆಯನ್ನ ನೀಡಿದೆ. ಮಧ್ಯಾಹ್ನ 3:30ಕ್ಕೆ ಸಿಡಬ್ಲ್ಯೂಎಂಎ ಸಭೆಯತ್ತ ರಾಜ್ಯದ ಚಿತ್ತ ಈಗ ನೆಟ್ಟಿರೋದು. ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ನಿರ್ಧಾರ ಈಗ ಮತ್ತೊಂದು ಶಾಕಿಂಗ್. ಇದು ಒಟ್ಟು 15ರಿಂದ 16 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸನ್ನು ಮಾಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಚಂದ್ರು ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ. ಚಂದ್ರು, ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ. ಏನಿದೆ ಈ ಹೊತ್ತಿನ ಮಾಹಿತಿ ಚಂದ್ರು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚಿನ ನೀರನ್ನ ಕೊಡಬೇಕು ಕರ್ನಾಟಕ ಅನ್ನುವಂತ ವಾದವನ್ನ ಮಂಡಿಸಿ ಈಗಾಗಲೇ ತಮಿಳುನಾಡು ಹಲವು ಬಾರಿ ಸಿಡಬ್ಲ್ಯೂಆರ್ಸಿಗೆ ಮನವಿಯನ್ನ ಮಾಡಿತ್ತು. ಸೊ ಹೀಗಾಗಿ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಎರಡೂ ಕೂಡ ಕಳೆದ 15 ದಿನಗಳಿಂದ ನಿರಂತರವಾಗಿ ತಮಿಳುನಾಡು ವಾದವನ್ನ ಕೂಡ ಆಲಿಸ್ತಾ ಬಂದಿತ್ತು. ಸೊ ಈಗ ಸಿಡಬ್ಲ್ಯೂಆರ್ಸಿ ಸಭೆ ಈಗಾಗಲೇ ಬೆಳಗ್ಗೆ ದೆಹಲಿಯಲ್ಲಿ ನಡೆದಿರತಕ್ಕಂಥದ್ದು. ಸಿಡಬ್ಲ್ಯೂಆರ್ಸಿ ಈಗ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದನ್ನ ಮತ್ತೆ ಮನವಿ ಮಾಡ್ಲಿಕ್ಕೆ ಸಿಡಬ್ಲ್ಯೂಎಂಎ ಸಭೆ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ನಡೆಯುವಂತ ಸಿಡಬ್ಲ್ಯೂಎಂಎ ಸಭೆಗೆ ಹಾಜರಾಗೋದಕ್ಕೆ ಈಗಾಗಲೇ ಕರ್ನಾಟಕದಿಂದಲೂ ಕೂಡ ಅಧಿಕಾರಿಗಳ ತಂಡ ತೆರಳಿರ್ತಕ್ಕಂಥದ್ದು. ಈಗಾಗಲೇ ಗೌರವ್ ಗುಪ್ತಾ ಅವರು ರಾಜ್ಯದ ಪರವಾಗಿ ದೆಹಲಿಗೆ ತೆರಳಿದ್ದು ಮಧ್ಯಾಹ್ನ ನಡೆಯುವಂತ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ನಡೆಯುವಂತ ಏನು ಸಿಡಬ್ಲ್ಯೂಆರ್ಸಿ ಕೊಟ್ಟಿರ್ತಕ್ಕಂತ ಏನ್ ಆದೇಶ ಇದೆ 12,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋಂಥದ್ದು, ಅದನ್ನ ಮತ್ತಷ್ಟು ಮನವಿಯನ್ನ ಮಾಡಿ ಕಡಿಮೆ ಮಾಡಿಸ್ತಾರ ಅಥವಾ 12,000 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡೋದಕ್ಕೆ ಒಪ್ಪಿಗೆ ಸೂಚಿಸ್ತಾರ? ಈ ರೀತಿಯಾದಂತ ಒಂದಷ್ಟು ವಿಚಾರಗಳು ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಅಲ್ಲಿ ಯಾವೆಲ್ಲ ಚರ್ಚೆಗಳು ಆದ ಬಳಿಕ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋಂಥದ್ದು ಕುತೂಹಲ ಇದೆ. ಸದ್ಯಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ಮುಗಿದಿದ್ದು ಸಿಡಬ್ಲ್ಯೂಎಂಎ ಸಭೆ ಮಧ್ಯಾಹ್ನ ನಡೆಯೋದ್ರಿಂದ ಅಲ್ಲಿ ಏನು ತೀರ್ಮಾನವನ್ನ ಅಂತಿಮವಾಗಿ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೊಂದು ಸಿಡಬ್ಲ್ಯೂಆರ್ಸಿ ತೀರ್ಮಾನ, ಆದೇಶ ಅಥವಾ ಶಿಫಾರಸು ಈಗ ಕರ್ನಾಟಕಕ್ಕೆ ಮತ್ತೆ ಆಘಾತವನ್ನ ತಂದಿದೆ. ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆಯಾಗದೇ ಇರೋದ್ರಿಂದಾಗಿ ಆ ಭಾಗದ ರೈತರಿಗೆ ಕುಡಿಯೋದಕ್ಕೆ ನೀರು ಕೊಡೋದೇ ಅತಿದೊಡ್ಡ ಸಾಹಸವಾಗಿದೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಹೇಳಿದಾಗ ಬಹುಶಃ ಇದನ್ನ ಹೇಗೆ ನಿಭಾಯಿಸೋದು ಅನ್ನೋದು ಸರ್ಕಾರಕ್ಕೆ ಅತಿದೊಡ್ಡ ಸವಾಲಾಗಿತ್ತು. ಯಾವುದೇ ಕಾರಣಕ್ಕೂ ನೀರನ್ನ ಹರಿಸಬೇಡಿ ಅನ್ನೋದು ಆ ಭಾಗದ ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳ ಹೋರಾಟವಾಗಿತ್ತು. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಹೊತ್ತಿಗೆ ಸ್ವಲ್ಪ ಮಳೆ ಕೂಡ ಬಂತು. ಹಾಗಾಗಿ ಸ್ವಲ್ಪ ನೀರಿನ ಹರಿವು ಕೂಡ, ಒಳಹರಿವು ಕೂಡ ಹೆಚ್ಚಾಗಿತ್ತು. ಇದೆಲ್ಲದರ ನಂತರ ಈಗ ಸಿಡಬ್ಲ್ಯೂಆರ್ಸಿ ಮತ್ತೆ ಶಿಫಾರಸು ಮಾಡಿದೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ. ಎಷ್ಟು ಪ್ರತಿನಿತ್ಯ 1 ಟಿಎಂಸಿ ನೀರನ್ನ ಹರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮಧ್ಯಾಹ್ನ 3:00ವರೆಗೆ ಸಿಡಬ್ಲ್ಯೂಎಂಎ ಸಭೆಯತ್ತ ರಾಜ್ಯದ ಚಿತ್ತ ಇದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಆದ್ರೂ ಕೂಡ ವಸ್ತುಸ್ಥಿತಿ ಏನು, ವಾಸ್ತವ ಏನು ಅನ್ನೋದನ್ನ ಸಿಡಬ್ಲ್ಯೂಎಂಎಗೆ ತಿಳಿಸಬೇಕು ಅಥವಾ ಮನವರಿಕೆ ಮಾಡಬೇಕು. ಆ ಭಾಗದ ರೈತರು ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಈಗ ಪರದಾಟ ಪಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ತಮಿಳುನಾಡಿಗೆ 1 ಟಿಎಂಸಿ ನೀರನ್ನ ಹರಿಸೋದು ಅಸಾಧ್ಯ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿರೋದು, ಸರ್ಕಾರ ಮಾಡಬೇಕಾಗಿರೋದು. ಇನ್ನು ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಹೋರಾಟಗಾರ ಸಾರಾ ಗೋವಿಂದು ಅವರೀಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಾರಾ ಗೋವಿಂದು ಅವರೇ. ನಮಸ್ಕಾರ. ಯಾಕೆ ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆಯಲ್ಲ ಕಾವೇರಿ ನೀರ್ ಬಿಡೋ ವಿಚಾರದಲ್ಲಿ? ಯಾಕಂದ್ರೆ ನಾವು ಆರ್ಸ್ ಕಳ್ಸಿದೀವಲ್ಲ, ಆ ಜನ ಹಂಗಿದ್ದಾರೆ. ಎಲ್ಲ ನಡ್ಸಂತ ಎಂಪಿಗಳನ್ನ ನಾವು ಆರ್ಸ್ಬಿಟ್ಟು ಕಳ್ಸಿದೀವಿ. ಶಕ್ತಿ ಇಲ್ಲದೆ ಇರುವಂತವ್ರು ಮಿನಿಸ್ಟರ್ ಮಾಡಿದೀವಿ. ಇವರೆಲ್ಲರಿಂದ ಈ ಕರ್ನಾಟಕದಲ್ಲಿ ಕನ್ನಡಿಗರು ಈ ನೋವನ್ನ ಅನುಭವಿಸ್ಬೇಕು. ಎಲ್ಲಿವರೆಗೆ ಈ ದಬ್ಬಾಳಿಕೆ ಕಣ್ಣು ಮುಚ್ಕೊಂಡು ತೀರ್ಪು ಕೊಡೋದು, ನ್ಯಾಯಮೂರ್ತಿಗಳು ಅಂತ ಹೇಳಕ್ಕಾಗುತ್ತ ಅವ್ರನ್ನ ನಾವು?
ಅಲ್ಲಿ ಕೂತಿರೋ ನ್ಯಾಯಾಧೀಶಗಳ ಇಲ್ಲ ನುಂಗಮೂರ್ತಿಗಳ ತಮಿಳುನಾಡು ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆರ್ಸ್ ಹೋಗಿರುವಂತ ಜನ ಕೇಳುವಂತ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಕಿತ್ತಾಡ್ತಾರೆ ಒಬ್ಬರ ಮೇಲೆ ಒಬ್ಬರು. ನಿಜ ನಿಜ. ಇವರಿಂದ ಈ ದೇಶ ಹಾಳಾಗ್ತಾ ಇದೆ, ಈ ಕರ್ನಾಟಕ ಹಾಳಾಗ್ತಾ ಇದೆ. ಹೌದು ಸರ್, ಈಗ ತಾವು ಬಂದ್ ಘೋಷಣೆ ಮಾಡಿದ್ರಲ್ಲ, ಕರ್ನಾಟಕ ಬಂದ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳ ಒಕ್ಕೂಟ ತೀರ್ಮಾನ ಮಾಡಿದ್ರಲ್ಲ, ಎಲ್ಲಿಗೆ ಹೋಯ್ತದು, ಏನಾಯ್ತದು? ನೋಡಿ ಸರ್, ನಾವೀಗ ಆ ಹೋರಾಟನ ಬೇಡ, ನೀರ್ ಬಂದಿದೆ ಅಂತ ಹೇಳಿ ನಾವು ಸುಮ್ಮನಿದ್ದು. ಇವರು ಪದೇ ಪದೇ ಈ ತರ ಹೇಳಿದ್ರು ಸರ್ಕಾರ ಕರ್ನಾಟಕದ ಮೇಲೆ. ನಾವ್ ಏನ್ ಮಾಡ್ಬೇಕು? ಅನಿವಾರ್ಯ, ಈಗ ಮುಂದೆ ಹೋರಾಟ ಮಾಡ್ಲೇಬೇಕಾಗುತ್ತೆ ಇದಕ್ಕೆ. ಈಗ ಹೋರಾಟ ಯಾವಾಗ, ಏನು, ಎತ್ತ, ತೀರ್ಮಾನ, ಮತ್ತೊಂದು ಎಲ್ಲ ಎಲ್ಲಿವರೆಗೆ ಬಂತು ಅಂತ ಹೇಳಿ? ಸರ್, ಈಗ ಬಂದಿದೆ ತೀರ್ಪು. ಇವತ್ತು ಸಂಜೆನೆ ಸೇರ್ತೀವಿ. ಸಂಜೆ ಆದ್ಮೇಲೆ ನಾವು ಮಾತಾಡ್ತೀವಿ. ಓಕೆ ಸರ್ ಗೋವಿಂದ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದಕ್ಕೆ. ಇನ್ನು ಇದೊಂದು ತೀರ್ಮಾನ ಇದೆಯಲ್ಲ, ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಶಿವರಾಮೇಗೌಡರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊನ್ನೆ ಎಲ್ಲ ತಾವು ಪ್ರತಿಭಟನೆ ಮಾಡಿದ್ರಿ ಯಾವಾಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಬಂದಾಗ. ಈಗ ಅಗೈನ್ ಅಂಥದ್ದೇ ಒಂದು ಶಿಫಾರಸನ್ನ ಸಿಡಬ್ಲ್ಯೂಆರ್ಸಿ ಮಾಡಿದೆ. ತಾವು ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು ತಮ್ಮದು? ನಾನು ಅದಕ್ಕೆ ಇದು ನ್ಯಾಯ ಮಂಡಳಿ ಅಂತ ಅವತ್ತೇ ತೀರ್ಮಾನ ತಗೊಂಡಿದ್ವಿ. ಈಗ ರಾಜ್ಯ ಸರ್ಕಾರದ ಬದ್ಧತೆ ಬಹಳ ಮುಖ್ಯ. ರಾಜ್ಯ ಸರ್ಕಾರ ಯಾವ ರೀತಿ ನಿಲುವು ತಗೊಂಡು ಇದನ್ನ ಯಾವ ರೀತಿ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವರ್ತಿಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅದೇನಾದ್ರೂ ಒಂದು ವೇಳೆ ಕನ್ನಡಿಗರ ನಮ್ಮ ನಾಡಿನ ಭಾವನೆಗೆ ವಿರುದ್ಧವಾಗಿ ಸರ್ಕಾರ ನಡ್ಕೊಂಡಿದ್ದೆ ಆದ್ರೆ ನಮ್ಮ ಹೋರಾಟ ಹಿಂದಿಗಿಂತಲೂ ತೀವ್ರವಾಗಿರುತ್ತೆ ಅನ್ನೋದು ಹೇಳಕ್ ಇಚ್ಛೆ ಪಡ್ತೀನಿ ಸರ್. ತಾವು ಅಲ್ಲಿನ ವಾಸ್ತವ ಚಿತ್ರಣ ಎಲ್ಲ ತಿಳ್ಕೊಂಡಿದ್ರಿ, ನಾವು ಕೂಡ ಹೋಗಿದ್ವಿ. ಈಗ ಹೇಗಿದೆ ಈಗ? ನಮಗೆ ಗೊತ್ತಿರ್ಬೋದು, ಪ್ರಕೃತಿ ಸ್ವಲ್ಪ ನಮ್ಗೆ ಅನುಕಂಪ ತೋರಿಸಿರೋದ್ರಿಂದ KRS ಅಲ್ಲೂ 108, 109 ಅಡಿ ನೀರು ಬಂದಿದೆ. ಮತ್ತೆ ಕಬಿನಿ, ಹಾರಂಗಿಲೆಲ್ಲ ನೀರು ತುಂಬಿ ಪ್ರಕೃತಿನೇ ನೀರು ತಮಿಳುನಾಡಿಗೆ ಬಿಟ್ಟಿರೋದ್ರಿಂದ ನಾವು ಬಿಡುವಂತ ಪ್ರಯತ್ನ ಮಾಡಿಲ್ಲ. ಇನ್ನು ಮುಂದೆ ಸರ್ಕಾರ ಯಾವ ರೀತಿ ಈ ರೀತಿ ತೀರ್ಪುಗಳು ಬಂದ್ರೆ, ನಮ್ಮ ಜನರ ಭಾವನೆ ಮೇಲೆ, ನಮ್ಮ ರೈತರ ಮೇಲೆ ಬರೆ ಇಳಿಯುವಂತ ತೀರ್ಪುಗಳು ಬಂದ್ರೆ ಯಾಕೆ ಉತ್ತರ ಕೊಡ್ಬೇಕು ಅನ್ಬೇಕು. ನಾಡಿನ ಇಚ್ಛಾಶಕ್ತಿನ ರಾಜ್ಯ ಸರ್ಕಾರ ಪ್ರಬಲವಾಗಿ ಪ್ರತಿಪಾದಿಸ್ಕೋಬೇಕು. ಹಂಗಂದ್ರೆ ಸರ್ಕಾರ ಏನಾದ್ರು ಇದಕ್ಕೆ ಮನದಿದೆ ಆದ್ರೆ ನಾವು ಹೋರಾಟದ ಆ ದಿನ ಕುಂತ್ಕೊಂಡು ಮಾತಾಡಿ ನಾವು ತೀವ್ರ ತರದ ಹೋರಾಟಕ್ಕೆ ಯೋಚನೆ ಮಾಡ್ತೀವಿ. ತಾವೆಲ್ಲ ಒಟ್ಟು ಸೇರಿ ಕರ್ನಾಟಕ ಬಂದ್ ಬಗ್ಗೆ ಮೊನ್ನೆ ಮಾತಾಡಿದ್ರಿ, ಚರ್ಚೆ ಮಾಡಿದ್ರಿ. ಅದು ಪ್ರಸ್ತುತ ಇದೆಯಾ ಸರ್ ಈಗಲೂ? ಇಲ್ಲ, ನಾನು ಇವಾಗ ಪ್ರಸ್ತುತ ಇಲ್ಲ. ನನ್ಗನ್ಸಿ ಪ್ರಕಾರ ಈ ತೀರ್ಪು ಬಂದ್ಮೇಲೆ ನಾವು ಏನ್ ಸರ್ಕಾರದ ನಿಲುವು ನೋಡ್ಕೊಂಡು ತೀರ್ಮಾನ ತಗೊಂತೀವಿ. ಆದ್ರೆ ಈಗ ನಮಗೆ ತಮಿಳುನಾಡಿಗೆ ಬಿಡುವಷ್ಟು ನೀರು ಬಿಟ್ಟಿದ್ದೀವಿ, ರೈತರ ನಾಲೆಗಳನ್ನ ತುಂಬಿಸಿದ್ದೀವಿ, ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಅಂತಿಮವಾಗಿ ಒಂದು ಹಸಿರು ನಿಶಾನೆ ತೋರಿಸಿದೆ. ಇವೆಲ್ಲ ಇದ್ದಾಗ ನಮ್ಮ ಇಚ್ಛಾಶಕ್ತಿಯಿಂದ ಕಾರ್ಯಯೋಜನೆ ಪ್ರಾರಂಭ ಮಾಡಬೇಕು ಅನ್ನೋ ಒತ್ತಾಯವನ್ನು ಹಾಕ್ಬೋದು ಅಷ್ಟೇ ಹೊತ್ತು ಈಗ ಬಂದ್ ಮಾಡೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್ವಪಕ್ಷದ ಸಭೆ ಕರೆದ್ರು, ಮತ್ತೊಂದಾಯ್ತು, ಏನೇ ಆದ್ರೂ ಕೂಡ ಇಂಪ್ಯಾಕ್ಟ್ ಏನ್ ಕೇಳಿದ್ರೆ ಮತ್ತೆ ನೀರು ಬಿಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದೆಯಲ್ಲ ಸರ್. ಅದಕ್ಕೆ ನಾನು ಹೇಳ್ತೇನೆ, ಇದೇ ನ್ಯಾಯ ಮಂಡಳಿ ಒಕ್ಕೂಟದ ವ್ಯವಸ್ಥೆ ಕರ್ನಾಟಕ ಇದೆಯೋ ಇಲ್ವೋ ಅಂತ ಭಾವನೆಯಲ್ಲಿ ಇದೆಯಾ, ಇಲ್ಲ ನಾವೇನಾದ್ರು ಪಾಪ ಮಾಡಿದೀವ ಕನ್ನಡಿಗರು ಅಂತಕ್ಕಂಥ ನಮ್ಗೆ ಕಾಡುತ್ತೆ. ಇದು ಸಾಧಕ ಬಾಧಕಗಳ ಬಗ್ಗೆ ಒಂದ್ ದಿವಸ ನಮ್ಗೆ ಕಾಲಾವಕಾಶ ಬೇಕು ಸರ್. ಸರ್ಕಾರದ ನಿಲುವು ನೋಡ್ಕೊಂಡು ನಾವು ತೀರ್ಮಾನ ತಗೊಂತೀವಿ ಸರ್. ಓಕೆ, ಥ್ಯಾಂಕ್ ಯು ಶಿವರಾಮೇಗೌಡ್ರೆ ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಇನ್ನು ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಾಂತಕುಮಾರ್ ಅವರೇ. ನಮಸ್ಕಾರ. ನೋಡಿ, ಆ ಭಾಗದಲ್ಲಿ ಕೃಷಿಗಲ್ಲ ಕುಡಿಯೋದಕ್ಕೂ ನೀರಿಗೆ ಬಹಳ ಸಮಸ್ಯೆ ಇದೆ. ಹೀಗಿರುವಾಗ ನೀರ್ ಎಲ್ಲಿಂದ ಬಿಡುದು ಅಂತ ಹೇಳಿ ಜನ ಕೇಳ್ತಾ ಇದಾರಲ್ಲ, ತಾವ್ ಏನ್ ಹೇಳ್ತೀರಿ? ಇಲ್ಲ, ಈಗಾಗಲೇ ನಮ್ಮ ಕಾವೇರಿ ಅಚ್ಚುಕಟ್ಟು ಭಾಗದ ಕಬಿನಿ ಜಲಾಶಯ ಭರ್ತಿಯಾಗಿ ದಿನನಿತ್ಯ ಅಲ್ಲಿಗೆ ತಮಿಳುನಾಡಿಗೆ ಒಂದು 25 TMC ನೀರನ್ನ ಕಳೆದ 10 ದಿವಸಗಳಲ್ಲಿ ಬಿಟ್ಟಿದ್ದೀವಿ. ಅದನ್ನೇ ಸರ್ಕಾರ ಅವರಿಗೆ ತಮಿಳುನಾಡಿನವ್ರ ಗಮನಕ್ಕೆ ಮತ್ತೆ CWMA ಗಮನಕ್ಕೆ ತರಬೇಕಾಗ್ತದೆ. ಈಗ ನೀರ್ ಬಿಡಿ ಅಂದ್ರೆ ನಾವು ಎಷ್ಟು ಬರ್ತದೆ ಮಳೆ ಅದ್ರ ಮೇಲೆ ಬಿಡ್ಬೋದು. ಈಗ ಇದೇ ರೀತಿ ಅವ್ರು ಹೇಳೋ ನೀರು ಹೋಗ್ತಾ ಇದೆ. ಈಗ ನಮ್ಮಲ್ಲಿ ಕಬಿನಿ ಡ್ಯಾಮ್ ಭರ್ತಿಯಾಗಿರೋದ್ರಿಂದ ನಾವು ನೀರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೋಗ್ತಾ ಇದೆ. KRS ಭರ್ತಿಯಾಗಿಲ್ಲ ಇನ್ನೂ, ಅದು ಕೂಡ 110 ಅಡಿ 108 ಅಡಿ ಇದೆ, ಅದಕ್ಕೆ ಬಿಡ್ಲಿಕ್ಕೆ ಆಗಲ್ಲ. ಆದ್ರೆ ಕಬಿನಿಯಿಂದ ಹೋಗ್ತಾ ಇದೆ ನಿರಂತರವಾಗಿ. ಮಳೆ ಕಡಿಮೆ ಆದ್ರೆ ನಾವು ಕಡಿಮೆ ಮಾಡ್ಲೇಬೇಕಾಗ್ತದೆ. ಸುಮ್ಮನೆ ಅವರು ಹೇಳುತ್ತಾ ಇಲ್ಲೇ ಕೂತ್ಕೊಂಡು ಹೇಳೋದಕ್ಕಿಂತ ವಾಸ್ತವ ಸ್ಥಿತಿನ ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗ್ತದೆ. ಕರೆಕ್ಟ್. ಒಂದು ಮೊನ್ನೆ ಸರ್ವಪಕ್ಷ ಸಭೆ ಎಲ್ಲ ಕರೆದ್ರು,
ಮೊನ್ನೆ ಸರ್ವಪಕ್ಷ ಸಭೆ ಎಲ್ಲ ಕರೆದ್ರು. ಆದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ನೋಡಿದಾಗ ಮತ್ತೆ ಇಂಥದ್ದೊಂದು ಶಾಕಿಂಗ್ ಇದು. ಈಗ ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಥ್ಯಾಂಕ್ ಯು